ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬುದರ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಿಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 5ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ SN ನೂರಾಳಸ್ವಾಮಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಜನಧ್ವನಿ ಕೇಳುಗರಿಗೂ ಹಾಗೂ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳೊಂದಿಗೆ ನಾನು ವಿಷಯವನ್ನು ಹೇಳುತ್ತೇನೆ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ನೂರಾಳಸ್ವಾಮಿ, ಸರಗೂರು 5ನೇ ವಾರ್ಡಿನ ಸದಸ್ಯ. ನನ್ನ ವ್ಯವಹಾರ ಮದುವೆ ಸಮಾರಂಭಗಳಿಗೆ ಅಲಂಕಾರ ಮಾಡುವುದು ನನ್ನ ಈ ಕಾರ್ಯಕ್ರಮ. 2021 5 ವರ್ಷ ಆಯಿತು. ನೀವು ವಾರ್ಡಿನ ಮೆಂಬರ್ ಆಗಿ ಪ್ರಸ್ತುತ 5 ವರ್ಷಗಳಾಗಿದೆ. 5 ವರ್ಷ ಆಯಿತು, ಮಾರ್ಚ್ 21ಕ್ಕೆ. ಸರ್, ಸರಗೂರಿನಲ್ಲಿ ಪ್ರಸ್ತುತ ವಾರ್ಡ್ಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. 60% ಸರಗೂರಿನ ವಾರ್ಡ್ಗಳ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. 100ಕ್ಕೆ 100ರಷ್ಟು ಇಲ್ಲ. ಎಲ್ಲ ವಾರ್ಡುಗಳಲ್ಲೂ ಒಂದೇ ವಾರ್ಡು ಅಂತ ನಾನೇನು ಹೇಳ್ತಾ ಇಲ್ಲ. 12 ವಾರ್ಡುಗಳಲ್ಲೂ ತುಂಬ ಸಮಸ್ಯೆ ಇದೆ. ವಾರ್ಡ್ಗಳಲ್ಲಿ ಸ್ಥಿತಿಗತಿ ಅಂದರೆ ನೇರವಾಗಿ ಹೇಳಬೇಕು ಅಂದರೆ ಮೂಲಭೂತ ಸೌಕರ್ಯದಲ್ಲಿ ನಾವು ಕೊಡಬೇಕಾದಂಥ ಸಾರ್ವಜನಿಕರಿಗೆ ಚರಂಡಿಗಳಾಗ್ಬೋದು, ರಸ್ತೆಗಳಾಗ್ಬೋದು, ಮತ್ತು ಕುಡಿಯುವ ನೀರಿನ ಅಭಿವೃದ್ಧಿ ವಿಚಾರಕ್ಕಾಗ್ಬೋದು, ಬೀದಿ ದೀಪಗಳಾಗ್ಬೋದು, ಇವ್ಯಾವು ಸಮರ್ಪಕವಾಗಿ ಸಾರ್ವಜನಿಕರಿಗೆ ದೊರೀತಾ ಇಲ್ಲ. ಎಲ್ಲ ರಸ್ತೆಗಳಲ್ಲೂ ಗುಂಡಿಗಳು ಹಾಳು ಬಿದ್ದಿವೆ. ನಾವು ಶಾಸಕರ ಗಮನಕ್ಕೆ ಎಷ್ಟು ಸಾರಿ ತಂದರೂ ಅವರು ಮಾಡಿಸೋಣ ಅಂತ ಮಾತ್ರ ಹೇಳುತ್ತಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಅವರನ್ನು ಒಂದು 100 ಬಾರಿ ಸರಗೂರಿನ ಸರ್ವತೋಮುಖವಾಗಿ ಎಲ್ಲ ತರಹದ ವಿಚಾರವನ್ನು ರಾಜಕೀಯ ಮಾಡದೆ ಸರಗೂರಿನ ಅಭಿವೃದ್ಧಿ ವಿಚಾರವಾಗಿ ಸರ್ವತೋಮುಖವಾಗಿ ಎಲ್ಲರ ಸದಸ್ಯರ ಕೈಗೂಡಿ ಕೇಳಿ ಹೇಳಿದರು ಅವರು ಮಾಡಿಸೋಣ ಅಂತ ಮಾತ್ರ ಹೇಳುತ್ತಾರೆ. ಅನುದಾನದ ವಿಚಾರದಲ್ಲಿ ಶೂನ್ಯ. ನಮಗೂ ತುಂಬ ಸರಗೂರಿನ ವಿಚಾರದಲ್ಲಿ ತುಂಬ ನಿರಾಸೆಯಾಗಿದೆ. 5 ವರ್ಷ ನಾವು ಗೆದ್ದು ಸಾರ್ವಜನಿಕರಿಗೆ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಬಂದರೂ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಧಾನ, ಆಮೆಗತಿಯಲ್ಲಿ ಸಾಗಿದೆ ಪಟ್ಟಣ ಪಂಚಾಯಿತಿಯ ಸಾರ್ವಜನಿಕರ ಕೆಲಸ. ಸರ್, ಪ್ರಸ್ತುತ ತಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇನ್ನೂ ಏನೆಲ್ಲ ಸಮಸ್ಯೆಗಳು ಪ್ರಸ್ತುತವಾಗಿಯೂ ಸಹ ಕಾಡ್ತಾ ಇದೆ ತಮ್ಮ ಒಂದು ವಾರ್ಡ್ನಲ್ಲಿ, ಅದರ ಬಗ್ಗೆ ತಿಳಿಸೋದಾದರೆ. ನನ್ನ ವಾರ್ಡಿನಲ್ಲಿ ಸಾರ್ವಜನಿಕವಾಗಿ ಡ್ರೈನೇಜ್ ಬಿಡುವಲು ಭಾಳ ತೊಂದರೆ ಆಗಿದೆ. ಶಾಸಕರ ಗಮನಕ್ಕೆ ಇದನ್ನು ನಾನು ಒಂದು ಸಾರ್ವಜನಿಕ ವೇದಿಕೆಯಲ್ಲೇ ಸುಧಾ ಹೇಳಿದ್ದೇನೆ. ಕಾರಣ, ನಮ್ಮದು ವಾರ್ಡು ಚೌಕಾಕಾರವಾಗಿದೆ. ಬಿದ್ದ ನೀರು ಯಾವಾಗಲೂ ಕೆಳಗಡೆನೇ ಹೋಗಬೇಕು.
ಹೌದು. ಆ ನೀರು ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಬೇಕು. ಆದರೆ ಆ ಕೆಳಗಡೆ ಇರೋಂಥ ಜಮೀನು ಮಾಲೀಕರು ಹ್ಮ್ ಅದಕ್ಕೆ ಅಡ್ಡಗಟ್ಟಿದ್ದಾರೆ. ಹ್ಮ್ ಹ್ಮ್ ಇದನ್ನು ಶಾಸಕರ ಗಮನಕ್ಕೆ ಸುಮಾರು ಸಾರಿ ಹೇಳಿ ಅದರ ವಿಷಯವನ್ನು ಮುಖ್ಯಾಧಿಕಾರಿಗೆ ಅವರು ಸುಧಾ ಹೇಳಿದ್ದರು ನೋಡು ಅಂತ. ಹ್ಮ್ ಆದ ಕಾರಣ ಏನು ಅಂತ ಕೇಳಿದರೆ, ನಮ್ಮ ವಾರ್ಡಿನ ಪಕ್ಕದಲ್ಲಿರುವ ಜಮೀನಿನ ಮಾಲೀಕರು ಹ್ಮ್ ಜಾಗ ಕೊಡುತ್ತಿಲ್ಲ. ಹೀಗಾಗಿ ಆ ನೀರು ಬಿಡುವಂತಹ ಆ ಜಾಗ ಆ ಜಮೀನು ಮುಖಾಂತರವಾಗಿ ಹೋಗಬೇಕು. ಹಾಗಾಗಿ ಅದೊಂದು ತುಂಬ ತೊಂದರೆ ನಮ್ಮ ವಾರ್ಡಿನಲ್ಲಿ ಕಾಡುತ್ತಿದೆ. ಹ್ಮ್ ಹ್ಮ್ ಎರಡನೆಯದಾಗಿ ಬೀದಿ ನಾಯಿಗಳ ಹಾವಳಿಗಳು ತುಂಬ ಜಾಸ್ತಿ ಇವೆ. ಹ್ಮ್ ನಾವು ಮುಖ್ಯಾಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರು, ಅವರು ಹೇಳುವುದು ಒಂದೇ, ಹ್ಮ್ ಸುಪ್ರೀಂ ಕೋರ್ಟ್ ಆದೇಶ ನಾವು ಏನು ಮಾಡಲು ಆಗುವುದಿಲ್ಲ, ಹ್ಮ್ ಅದಕ್ಕೆ ಪೋಷಣೆ ಮಾಡಬೇಕು ಅಂತ ಸರ್ಕಾರದ ಒಂದು ಸುತ್ತೋಲೆ ಆಗಿದೆ. ಅದನ್ನು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರುತ್ತೇನೆ ಹ್ಮ್ ಅಂತ ಹೇಳಿರುತ್ತಾರೆ. ಅದನ್ನು ಹೊರತುಪಡಿಸಿ ಹೇಳಬೇಕು ಅಂದರೆ, ಸಾರ್ವಜನಿಕರ ಗಮನಕ್ಕೆ ನಾನು ಹೇಳಲು ಬಯಸುವುದೇನೆಂದರೆ, ನನ್ನ ವಾರ್ಡಿನಲ್ಲೂ ಹ್ಮ್ ಬಹುಮುಖ್ಯವಾಗಿ ಪ್ರತಿದಿನ ಪಂಚಾಯಿತಿಯ ಗಾಡಿ ಬರುತ್ತದೆ. ಹ್ಮ್ ಕಸವನ್ನು ದಯಮಾಡಿ ಪಂಚಾಯಿತಿ ಗಾಡಿಗೆ ಹಾಕಿದರೆ ವಾರ್ಡಿನಲ್ಲಿ ಇಲ್ಲದೇ ಇರುವಂತಹ ಕಸ ಪಂಚಾಯಿತಿ ಗಾಡಿಗೆ ಹೋಗುತ್ತದೆ. ಹ್ಮ್ ಹಾಗಾಗಿ ವಾರ್ಡಿನಲ್ಲೂ ಸುಧಾ ಸ್ವಚ್ಛತೆ ಇರುತ್ತದೆ. ಹ್ಮ್ ನಾನು ಜನಧ್ವನಿ ಬಾನುಲಿ ಕೇಂದ್ರದ ಮುಖೇನ ಹೇಳುವುದೆಂದರೆ, ನನ್ನ ವಾರ್ಡಿನ ಸಾರ್ವಜನಿಕ ಬಂಧುಗಳಿಗೆ ಕಸವನ್ನು ಎಲ್ಲಿ ಅಂದರೆ ಅಲ್ಲಿ ಹಾಕಬೇಡಿ, ಹ್ಮ್ ಆಟೋದಲ್ಲೇ ದಯಮಾಡಿ ಹಾಕಿ. ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳೇನು? ಇಂದಿಗೂ ಸಹ ಏನೆಲ್ಲ ಸಮಸ್ಯೆಗಳು ಒಂದು ಅಡೆತಡೆಗಳಾಗಿ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ವಾರ್ಡಿನ ಸಮಸ್ಯೆಗಳಲ್ಲಿ ಅಂತ ಹೇಳಿದ್ರೆ ಏನು ಕಾಡ್ತಾ ಇಲ್ಲ ಸರ್. ಅದು ಆದರೆ ಹೇಳಿದ್ನಲ್ಲ ನೋಡಿ, ಒಂದಷ್ಟು ಚರಂಡಿಗಳಾಗಬೇಕು, ಹ್ಮ್ ಅದನ್ನು ಮಾಡಿಸ್ಬೇಕು ಅಂತ ಕೇಳಿದ್ರೆ ಅನುದಾನದ ಕೊರತೆ ತುಂಬ ಇದೆ. ಹ್ಮ್ ಕಾರಣ ಏನು ಅಂತ ಕೇಳಿದ್ರೆ, ಅನುದಾನ ಇಲ್ಲ ಅಂತ ಹೇಳ್ತಾರೆ. ನಾವು ಶಾಸಕರನ್ನ ಒಂದಲ್ಲ 10 ಬಾರಿ ಹೇಳಿದ್ದೀವಿ, ಹ್ಮ್ ಸರ್ಗೂರ್ಗೆ ದಯವಿಟ್ಟು ಒಂದು ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರಾಂಟ್ ಕೊಡಿಸಿ ಸರಗೂರಿನ ವಾರ್ಡ್ಗಳಿಗೆ ತುಂಬ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಹ್ಮ್ ನೆನೆಗುದಿಗೆ ಬಿದ್ದಿದೆ, ತಾಲೂಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಅನುದಾನ ಕೊಡಿ ಅಂತ ಕೇಳಿದ್ನು. ಹ್ಮ್ ಅವರು ಮಾಡಿಸೋಣ ಅಂತ ಹೇಳಿದ್ದಾರೆ ಅಷ್ಟೇ. ಹ್ಮ್ ಹ್ಮ್ ಇನ್ನು ಸರಗೂರಿನ ವಾರ್ಡ್ಗಳ ವಿಚಾರದಲ್ಲಿ ಅನುದಾನ ಕೊಟ್ಟಿಲ್ಲ. ಸರ್, ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ? ಈಗ ಪ್ರಸ್ತುತವಾಗಿ ಕಸ ವಿಲೇವಾರಿ ನಿರ್ವಹಣೆಯ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಕಸ ವಿಲೇವಾರಿ ಪ್ರತಿದಿನ ಪಂಚಾಯಿತಿ ಗಾಡಿ ಬರ್ತದೆ ಸರ್. ಸಾರ್ವಜನಿಕರು ಅದನ್ನು ಉಪಯೋಗ ಮಾಡ್ಕೊಂಡದನ್ನೇ ಹ್ಮ್ ಆ ಕಸ ವಿಲೇವಾರಿ ಗಾಡಿಗೆ ಹಾಕಿದ್ರೆ ವಾರ್ಡಿನ ಸ್ವಚ್ಛತೆಯನ್ನು ತುಂಬ ಅಚ್ಚುಕಟ್ಟಾಗಿರುತ್ತದೆ ಹ್ಮ್ ಅನ್ನುವ ನನ್ನ ಭಾವನೆ. ಆದರೆ ನನ್ನ ವಾರ್ಡಿನಲ್ಲಿ ಇನ್ನೂ ಕಸ ಅವೆಲ್ಲ ಬೀಳೋದು ಸಹಜ. ಹ್ಮ್ ಗಾಡಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಹ್ಮ್ ಹ್ಮ್ ಪ್ರತಿದಿನ ಬರುತ್ತೆ ಗಾಡಿ. ಹ್ಮ್ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ, ಪಂಚಾಯತಿಯಿಂದನೂ ಇವಾಗ ರೀಸೆಂಟಾಗಿ ಹ್ಮ್ ಗಾಡಿ ಜೊತೆಗೆ ಒಬ್ಬರು ಬಂದು ಅದರ ವಿಚಾರ ಹೇಳಬೇಕು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಹ್ಮ್ ಸಾರ್ವಜನಿಕರು ಅದನ್ನು ಉಪಯೋಗಿಸ್ಕೋಬೇಕು. ಹ್ಮ್ ನಾವು ಹೇಳಿದ್ದೀವಿ ಒಟ್ಟಿನಲ್ಲಿ, ಏನು ವಾರ್ಡ್ಗಳಲ್ಲಿ ಹ್ಮ್ ದಯಮಾಡಿ ಎಲ್ಲೆಂದ್ರಲ್ಲಿ ಹಾಕ್ಬೇಡಿ, ಗಾಡಿಗೆ ಹಾಕ್ಬೇಕು ಅಂತ. ಹ್ಮ್ ನಾರ್ಮಲಾಗಿ ಮಾತಾಡಿ ಆಯ್ತು, ಒಂದು ಹಾಫ್ ಅನ್ ಅವರ್ ಆಗಿ, ಈಗ 10 ನಿಮಿಷ ಆಗಿದೆ ಅಷ್ಟೇ. ಇನ್ನೊಂದು 5-6 ಕ್ವಶನ್ಸ್ ಇದೆ ಅಷ್ಟೇ. ಆಗಲಿ. ಸರ್, ತಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ನನ್ನ ವಾರ್ಡಲ್ಲಿ ಕುಡಿಯೋ ನೀರಿನ ಏನು ತೊಂದರೆ ಇಲ್ಲ. ಸಾರ್ವಜನಿಕರು ಕೇಳೋದು ಏನಂತ ಕೇಳಿದ್ರೆ, ಜಾಸ್ತಿ ಒಳ್ಳೆ ನೀರೇ ಬೇಕು, ಹ್ಮ್ ಅದನ್ನು ಸರಿಯಾದ ರೀತಿಯಲ್ಲಿ ನೀರಿನ ವಾಟರ್ ಮ್ಯಾನ್ಗಳು ಸರಿಯಾಗಿ ಬಿಡ್ತಾ ಇಲ್ಲ ಹ್ಮ್ ಅನ್ನೋ ಮಾಹಿತಿ ಹೇಳ್ತಾರೆ ಒಟ್ಟಿನಲ್ಲಿ. ಹ್ಮ್ ಪಂಪ್ ಹೌಸಲ್ಲಿ ಮೋಟ್ರ್ ಕೆಟ್ಟೋದಾಗ ನೀರೇನಾದ್ರೂ ಒಳ್ಳೆ ನೀರು ಬರಲಿಲ್ಲ ಅಂತ ಕೇಳಿದ್ರೆ, ನಮ್ಮದೇ ಪಂಚಾಯಿತಿಯಿಂದ ಒಂದು ಬೋರು ಮಾಡಿಸಿದ್ದೀವಿ, ಅದರ ನೀರು ಸಮರ್ಪಕವಾಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಹ್ಮ್ ಹ್ಮ್ ರಸ್ತೆಗಳಲ್ಲಿ ಏನು ತೊಂದರೆ ಇಲ್ಲ ಸರ್. ಮನೆಗಳ ಸಮಸ್ಯೆ ತುಂಬ ಇದೆ. ಹ್ಮ್ ನಮ್ಮ ವಾರ್ಡಲ್ಲಿ ಡ್ರೈನೇಜ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ಕಾರಣ ಏನಂತಂದರೆ, ಯಾರೂ
ಚರಂಡಿಗೆ ಬಿಡೋದೇ ಆಗಲಿ ಹ್ಮ್ ಇನ್ನೊಂದಕ್ಕೆ ಆಗಲಿ ಎಲ್ಲ ಗುಂಡಿಗಳು ಹ್ಮ್. ಪೂರ್ತಿ ಇರೋದ್ರಿಂದ ನನ್ನ ವಾರ್ಡು 100ಕ್ಕೆ 100 ಭಾಗ ಬಯಲು ಮುಕ್ತ ಒಂದು ವಾರ್ಡ್ ಆಗಿ ತಮ್ಮ ಒಂದು ವಾರ್ಡ್ ಪ್ರಸ್ತುತವಾಗಿ ಸಹ ಇದೆ. ಆಗಿದೆ ಸರ್. ಎಲ್ಲಾ ಮನೆಗಳಲ್ಲೂ ಸಹ ಶೌಚಾಲಯಗಳ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಆಗಿದೆ. ಸಂಪೂರ್ಣವಾಗಿ ಆಗಿದೆ. ಹ್ಮ್ ಜನತಾ ಮನೆ ಅಂತ ಕೊಟ್ಟಿದ್ರು, ಹಾ ಹೌದು. ಆ ಥರ ಮನೆ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 35 ವರ್ಷ 40 ವರ್ಷನೇ ಆಗಿದೆ. ಹ್ಮ್ ಆ ಮನೆಗಳಲ್ಲಿ ಸುಮಾರು ಜನ ವಾಸ ಮಾಡ್ತಾ ಇದ್ದಾರೆ ಈಗಲೂ. ಪ್ರಸ್ತುತವಾಗಿ ಸಹ ಅಂತಹ ಮನೆಗಳಲ್ಲೇ ವಾಸ ಇದ್ದಾರೆ. ಸಾರ್ವಜನಿಕರಿಗೆ ಬಡವರಿಗೆ ಹ್ಮ್ ಸರ್ಕಾರ ಸವಲತ್ತು ಸಿಗ್ತಾ ಇಲ್ಲ. ಹ್ಮ್ ಸರ್ಕಾರದಿಂದ ಬರೋಂಥ ಮನೆಗಳೇ ಆಗಲಿ ಜಾಸ್ತಿ ಕೊಡ್ತಾ ಇಲ್ಲ. ಹ್ಮ್ ನಮ್ಮ ಅವಧಿಲಿ ನಾವು ಗೆದ್ದಂಥ ಸಮಯದಲ್ಲಿ ಒಂದು ವಾರ್ಡ್ಗೆ 4 ಮನೆ ಅಂತ ಕೊಟ್ಟಿದ್ರು. ಹ್ಮ್ ಅದು ಬಿಟ್ರೆ ಇನ್ನು ನಾವೇನು ಇನ್ನೊಂದು 3 ತಿಂಗಳ 4 ತಿಂಗಳ ಇದೆ ಇಳಿತಾ ಇದ್ದೀವಿ. ಹ್ಮ್ ಇಲ್ಲಿ ತನಕ ಒಂದು 10 ರೂಪಾಯಿ ಹ್ಮ್ ಮನೆ ರಿಪೇರಿಗೆ ಅಂತನೂ ಹಣ ಕೊಟ್ಟಿಲ್ಲ ಸರ್ಕಾರ. ಹ್ಮ್ ಪಾಪ ಸಾರ್ವಜನಿಕರು ಮನೆಗಳಿಲ್ಲ, ಹ್ಮ್ ನಮಗೆ ಮನೆ ಬೇಕು ಹ್ಮ್ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಹ್ಮ್ ಆದರೆ ನಾವು ಪಂಚಾಯತಿಗೆ ಹೋಗಿ ಶಾಸಕರ ಗಮನಕ್ಕೆ ತಗೊಬಂದ್ರು ಸರ್ಕಾರದ ದೊಡ್ಡ ಕೊರತೆ, ಮನೆ ಯಾವುದು ಕೊಟ್ಟಿಲ್ಲ ಸರ್. ಹ್ಮ್ ಹ್ಮ್ ತುಂಬ ತೊಂದರೆ, ಒಟ್ಟಿನಲ್ಲಿ ಆ ವಿಚಾರದಲ್ಲಿ ಹ್ಮ್ ತುಂಬ ತೊಂದರೆಯಲ್ಲಿದ್ದಾರೆ ಸಾರ್ವಜನಿಕರು ಹ್ಮ್ ಹ್ಮ್ ಮನೆಗಳ ವಿಚಾರದಲ್ಲಿ. ಅಂದ್ರೆ ಹಿಂದಿನ ಕಾಲದಲ್ಲಿ ಕಟ್ಟಿದಂತಹ ಮನೆಗಳಲ್ಲೇ ಪ್ರಸ್ತುತವಾಗೂ ಸಹ ವಾಸ ಮಾಡ್ತಾ ಇದ್ದಾರೆ. 60% ಇದ್ದಾರೆ ಸರ್ ಹ್ಮ್ ಇನ್ನೂ. ಹ್ಮ್ ಅಂತವ್ರಿಗೆ ಹೊಸ ಮನೆಗಳು ಬೇಕು. ಆದ್ರೆ ಸರ್ಕಾರದಿಂದ ಆ ಸೌಲಭ್ಯಗಳನ್ನ ಬೇಗ ಒದಗಿಸ್ಕೊಟ್ರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಹೌದು ತುಂಬಾ ಅನುಕೂಲ ಆಗುತ್ತೆ. ಹ್ಮ್ ಈ ವಿಚಾರದಲ್ಲಿ ನಾವು ಶಾಸಕರ ಗಮನಕ್ಕೆ ತಗೊಬಂದಿದ್ದೀವಿ, ಹ್ಮ್ ಮಾಡಿಸೋಣ ಅಂತ ಹೇಳಿದ್ದಾರೆ ಅಷ್ಟೇ. ಹ್ಮ್ ಹ್ಮ್ ಸರ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡುತ್ತಿರುವಂತಹ ಒತ್ತು ಎಂಥದ್ದು ಎಂಬುದ್ರ ಬಗ್ಗೆ ತಿಳಿಸೋದಾದ್ರೆ? ನಮ್ಮ ವಾರ್ಡಲ್ಲಿ ಸರ್ಕಾರಿ ಆಸ್ಪತ್ರೆ ಏನಿಲ್ಲ ಸರ್. ಹ್ಮ್ ಇರೋದು ಸರ್ಕಾರಿ ಆಸ್ಪತ್ರೆ 7ನೇ ವಾರ್ಡಲ್ಲಿ. ಹ್ಮ್ ಸಾರ್ವಜನಿಕರು ನೋಡಿ ಅಲ್ಲಿಗೆ ಹೋಗ್ಬೇಕು, ಇಲ್ಲ ಅಂತಂದರೆ ಅವರವರೇ ಆದಂಥ ಪ್ರೈವೇಟಿಗೆ ಹೋಗ್ಬೇಕು. ಒಂದೇ ಒಂದು ಇರೋದು ಅಂಗನವಾಡಿ ಕೇಂದ್ರ. ಹ್ಮ್ ಅಂಗನವಾಡಿ ಕೇಂದ್ರಕ್ಕೆ ನಾವು ಏನು ಮಾಡ್ಬೋದು ಒಬ್ಬ ಪ್ರತಿನಿಧಿಯಾಗಿ, ಆ ಥರದ್ದೆಲ್ಲನೂ ಅವ್ರಿಗೆ ಸಹಕಾರ ಕೊಡ್ತಾಯಿದ್ದೀವಿ. ಹ್ಮ್ ಹ್ಮ್ ಸರ್, JJM ತಮ್ಮ ವಾರ್ಡ್ನಲ್ಲಿ ಪ್ರಸ್ತುತ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಅದೇ ವಿಚಾರ ಮಾತಾಡಬೇಕು ಅಂತ ನಾನು ಹೇಳಿದೆ. ಹ್ಮ್ ಅಮೃತ್ 2 ಸರಗೂರು JJMನಲ್ಲಿ ನಿರ್ಮಿಸಿರೋಂಥ ಈ ಕೆಲಸ ಪ್ರಾರಂಭ ಆಗಿ 1 ವರ್ಷ ಹ್ಮ್ ಇವಾಗ ಆಗಿದೆ. ಪ್ರಧಾನಮಂತ್ರಿಗಳ ಒಂದು ಈ ಮನೆಗೆ ಹಂಗೆ ಹ್ಮ್ ಅನ್ನುವ ಈ ಕೆಲಸ ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ. ಆದರೆ ಸರಗೂರಿನಲ್ಲೇ ಏನಾಯಿತು ಅಂತ ಕೇಳಿದ್ರೆ ರಸ್ತೆಗಳೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ಬಿಟ್ಟು, ಅಂದ್ರೆ ಈ JJM ಮಿಷನ್ ಬಂದ ಮೇಲೆ ಅವಾಗ ತಾನೇ ಮಾಡಿರೋ ಅಂತ ಫಸ್ಟ್ ಮೇನ್ ರೋಡ್ 1,50,00,000 1.5 ಕೋಟಿ ಹಾಕಿ ಮಾಡಿಸಿದ್ರು. ಆ ರಸ್ತೆ ಎಲ್ಲ ಸಂಪೂರ್ಣ ನಾಶ ಆಗ್ಬಿಡ್ತು. ಆಮೇಲೆ ಅದರದ್ದು ಸಣ್ಣ ಪುಟ್ಟ ವರ್ಕ್ ಮಾಡಿದ್ರು ಏನು ಪ್ರಯೋಜನ ಆಗಲಿಲ್ಲ. ಆದರೆ ಈಗ ತುಂಬ ತೊಂದರೆನೇ ಒಟ್ಟಿನಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಅವರು ಆ ಮಿಷನ್ ಮತ್ತು ನೀರಿನ ಕಲೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರಸ್ತೆಗಳನ್ನೂ ಹಾಳು ಮಾಡಿಬಿಟ್ರು ತುಂಬ. ಆದ್ರೂ ಅದು ಸರಿ ಹೋಗೋಂಥದ್ದು ವ್ಯವಸ್ಥೆಗಳಿಲ್ಲ. ಇನ್ನು ಮುಂದಿನ ಕೌನ್ಸಿಲ್ ಬಾಡಿ ಬಂದು ಆ ರಸ್ತೆಗಳನ್ನ ರೆಡಿ ಮಾಡಬೇಕು ಹೊರತು ಈಗ ಏನಂದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರೋ ಅಂಥದ್ದು ಪ್ಯಾಚ್ ಹಾಕಿದ್ದಾರೆ ಅಷ್ಟೇ. ಆದರೆ ಮುಂದೆ ಅನುಕೂಲ ಆಗೋಂಥ ವ್ಯವಸ್ಥೆಯಲ್ಲಿ ಕಾಣುತ್ತೆ ಒಟ್ಟಿನಲ್ಲಿ. ಯಾಕಂದರೆ ಮನೆಗೆ ಹಂಗೆ ಅನ್ನುವ ಒಂದು ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ, ಮಾಡಿದ್ದಾರೆ. ನೋಡೋಣ, ಕೆಲಸ ಆಗಿದೆ ಒಟ್ಟಿನಲ್ಲಿ. ಒಂದು 20% ಇರಬೇಕು ಅನ್ನಂಗಿದೆ ಸರ್ ಅಷ್ಟೇ. ಎಲ್ಲ ಮುಗಿಸಿದ್ದಾರೆ ಟ್ಯಾಂಕು ಮತ್ತು ಸರಗೂರಿನಲ್ಲಿ. ಆದರೆ ಒಟ್ಟಿನಲ್ಲಿ ಈ JJM ವಿಚಾರದಲ್ಲಿ ಜನಗಳಿಗೆ ತುಂಬ ಬೇಜಾರಾಗ್ಬಿಡ್ತು. ಯಾಕಂದರೆ ರಸ್ತೆಗಳನ್ನೆಲ್ಲ ಅಗದಾಕ್ಬಿಟ್ಟು ಇದು ಬೇಕಾಗೇ ಐತಿತ್ತಿಲ್ಲ ನಮಗೆ, ಸರಗೂರಿಗೆ ಸುತ್ತ ನೀರಿದೆ, ನಮ್ಗೆ ಯಾತಿಗೆ ಬೇಕಾಗಿತ್ತು, ಇವರೆಲ್ಲ ಮೀಟರ್ ಅಳವಡಿಸ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಸಿಕ್ಕಾಪಟ್ಟ ಮಾತಾಡಿದ್ರು. ಆದರೆ ಮುಂದೆ ಅವ್ರಿಗೆ ಅದು ಪ್ರಯೋಜನ ಆಗ್ಬೋದು ಅಂತ ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಅಂಶಗಳನ್ನು ಹಂಚ್ಕೊಳ್ಳೋದಾದ್ರೆ? ಸರ್, ವಾರ್ಡ್ ಅಭಿವೃದ್ಧಿ ಬಗ್ಗೆ ನಮ್ಮ ಪಾತ್ರ ಅನ್ನೋದಕ್ಕಿಂತ ಸಾರ್ವಜನಿಕರು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋ ಅಂಥದಕ್ಕೆ ಅವ್ರ ಋಣ ತೀರ್ಸೋಂಥ ವ್ಯವಸ್ಥೆನ
ಸಾರ್ವಜನಿಕರು ಹೇಳಬೇಕು. ಆದ್ರೂ ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ವಿಶ್ವಾಸ ಇದೆ ಸರ್. ಮುಖ್ಯವಾಗಿ ಏನು ಬೇಕಾಗಿತ್ತು ಅಂತ ಕೇಳಿದ್ರೆ, ನಾವು ಮಾಡಲ್ಲಿ ಮನೆಗಳು ತುಂಬ ಸಮಸ್ಯೆ ಇದೆ, ಅದಾಗಬೇಕಾಗಿತ್ತು ಸಾರ್ವಜನಿಕರಿಗೆ. ಎರಡನೇದಾಗಿ ನಾನು ತಮ್ಗೆ ಹೇಳಿದೆ, ಮೊದಲನೇದಾಗಿ ಆ ಡ್ರೈನೇಜ್ ತುಂಬ ಸಮಸ್ಯೆ ಇದೆ ಅಂತ. ಹೌದು. ಯಾಕಂದರೆ ಇಡೀ ಪೂರ್ತಿ ನೀರು ಹೋಗೋಂಥ ವ್ಯವಸ್ಥೆ ಇರೋದೇ ನೋಡಲ್ಲಿ. ಯಾಕಂದರೆ ವಾಟ ಇರೋದೇ ಆ ಕಡೆ ನಮ್ಮದು. ಆ ಜಾಗ ಇವಾಗಲೂ ಸುಧಾ ಕಾಡುತ್ತೆ. ಅದು ಪಂಚಾಯತಿ, ಪಟ್ಟಣ ಪಂಚಾಯತಿ ಆಗಿ 20 ವರ್ಷ ಆಯಿತು. ನಮ್ಮ ವಾರ್ಡ್ ಹಾಗೆ ಒಂದು 30-35-40 ವರ್ಷ ಆಯಿತು. ಆವಾಗ ಆ ಜಮೀನು ವಿಚಾರದಲ್ಲಿ ಯಾರು ಏನು ತಂಟೆ ತಗರಾರಿತಿದ್ದಿಲ್ಲ. ಇವಾಗ ಜಮೀನು ಮಾಲೀಕರು ಊರು ಬೆಳೀತಾ ಇದೆ ವಿಚಾರದಲ್ಲಿ ಅವರು ಆ ಜಾಗನ ಮುಂದೆ ಏನು ಮಾಡ್ಬೋದು, ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾನೆ. ಬಂದಿದ್ದಾನೆ. ನಾನು ಅಲ್ಲಿ ಜಾಗ ಕೊಡೋದಿಲ್ಲ ಅಂತಲೇ ಹೇಳಿದ್ರು. ಯಾಕಂದರೆ ಅದು ಜಮೀನು ಮಾಲೀಕರದು ಸರ್. ನಮ್ಗಲ್ಲಿ ಅವತ್ತಿನ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ. ಡೆವಲಪ್ಮೆಂಟ್ ಹಂತವಾಗಿದೆ. ಸಾರ್ವಜನಿಕವಾಗಿ ಬಿಡೋಂಥ ನೀರು ನಮ್ಮ ಅಂಗಡಿ ಬೀದಿ ಮುಖನ ಏನು ಹೋಗ್ಬೇಕು ನೋಡೋದೋಗುತ್ತೆ. ಆದರೆ ಆ ಭಾಗದಲ್ಲಿರೋಂಥ ನೀರೆಲ್ಲ ಅಲ್ಲೇ ಹೋಗ್ಬೇಕು. ಅಪ್ಪಿಂದ ಮೇಲ್ಗಡೆ ಬರೋದಿಲ್ಲ, ಅಪ್ಪಿಂದ ಕೆಳಗಡೆ ಹೋಗ್ಬೇಕು ಹೊರತು ಕೆಳಗಡೆಯಿಂದ ಮೇಲಕ್ಕೆ ಬರೋದಿಲ್ಲ. ನೋಡಿ, ಅದೇ ಇರೋದು ಸಮಸ್ಯೆ. ಆದರೆ ಮನೆದಂತೂ ತುಂಬ ಕಾಡುತ್ತೆ ಸರ್. ಮನೆಗಳು ಯಾವೂ ಆಗಿಲ್ಲ. ಯಾಕಂದ್ರೆ ಎಲ್ಲ ಇತ್ತು ಸರ್, ಏನೋ ರಸ್ತೆಗಳಿರಲಿಲ್ಲ. ರಸ್ತೆ ಇದ್ರು ಎಲ್ಲ ಕಿತ್ತಿ ಕೆರೆಂಟ್ ಹಿಡ್ದೋಗ್ಬಿಟ್ಟಿತ್ತು. ಇವಾಗ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ಹೇಳೋದಿಲ್ಲ, ಇದ್ದರಲ್ಲಿ ನನ್ನ ವಾರ್ಡಲ್ಲಿ ತುಂಬ ಅಚ್ಚುಕಟ್ಟಾಗಿದೆ ಅನ್ನೋದನ್ನ ಆತ್ಮವಿಶ್ವಾಸ ಇದೆ ಅಷ್ಟೇ. ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಆ ವಿಚಾರದಲ್ಲಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಸರ್. ನಾನು, ನನ್ನ ಜೊತೆಗೆ ಹೋಗಿರೋಂಥವ್ರು, ಸಾರ್ವಜನಿಕರು, ಈ ವಿಚಾರದಲ್ಲಿ ಎಲ್ಲರ ಪಾತ್ರನೂ ತುಂಬ ಬಹುಮುಖ್ಯ. ಅದು ನಂದೇ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಸಾರ್ವಜನಿಕರು ಮತ್ತು ನಮ್ಮನ್ನು ಆರಿಸಿರೋ ಅಂಥ ಸಾರ್ವಜನಿಕರು ಇದರಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಅಂದರೆ ಯಾವ ರೀತಿ ಬೆಂಬಲ ಕೊಡ್ತಿದ್ರು ಅಂತ ಏನಾದರೂ ಹೇಳೋದಾದ್ರೆ? ಎಲ್ಲದರಲ್ಲೂ ಕೊಟ್ಟಿದ್ದಾರೆ, ಒಂದರಲ್ಲಿ ಅಂತಲ್ಲ, ಎಲ್ಲದರಲ್ಲೂ. ನಮಗೆ ಅವ್ರದ್ದೇ ಬಹಳ ಮುಖ್ಯ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಾವುದೇ ಥರದ ತೊಂದರೆ ಕೊಡದೆ ವಾರ್ಡ್ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ ಆಗ್ಬೋದು, ಬೀದಿ ದೀಪಗಳಾಗ್ಬೋದು, ಈ ಥರ ಅಂದ ಕೆಲವು ವಿಚಾರಗಳಲ್ಲಿ ನೋವಿರ್ತದಲ್ಲ, ಆ ನೋವು ತಡ್ಕೊಂಡದಾನೆ ಕೆಲಸ ಮಾಡಿ ಇದು ಮಾಡಿದ್ದಾರೆ. ಇದುವರೆಗೂ ಯಾರು ಆ ಥರ ಮಾತೇನು ಆಡಿಲ್ಲ ಸರ್. ಸರ್ಗೂರ್ ವಿಚಾರದಲ್ಲಿ, ಟೋಟಲಿ ಸರ್ಗೂರ್ ವಿಚಾರದಲ್ಲಿ ನಮ್ಮ ಆಸೆ ಇರೋದು ಎರಡೇ ಸರ್. ಯಾಕಂದರೆ ಸರ್ಗೂರ್ ಒಳಗಡೆ ಇರೋದೇ 2 ರೋಡು, ರಸ್ತೆ. ಆ 2 ರಸ್ತೆ ಆಗಿಲ್ಲ ಅನ್ನೋದು ತುಂಬ ಕೊರಗಿದೆ. ಸಿಕ್ಕಾಪಟ್ಟ ಮನವಿ ಮಾಡಿದ್ದೀವಿ ಯಾರಿಗೆ, ಶಾಸಕರಿಗೆ. 2 ರಸ್ತೆ ಆಗಲೇಬೇಕು ಸಾಹೇಬ್ರೆ, ಇದು ನಿಮ್ಮ ಒಂದು ವಿಚಾರದಲ್ಲಿ. ಆಮೇಲೆ ಪಂಚಾಯತಿ ಏನದು ಯಾರ ಕಾಲದ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ನೆನೆಗುದೇ ಬಿದ್ದಿದೆ ತುಂಬ. ಪಂಚಾಯತಿನ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶನ ಶಾಸಕರಿಗೆ ತುಂಬ ಆಸೆ ಇತ್ತು. ಅನುದಾನದ ಕೊರತೆ ಒಟ್ಟಿನಲ್ಲಿ ತುಂಬ ಕಾಡ್ತಿತ್ತು. ಒಟ್ಟಲ್ಲಿ ಆಗುತ್ತೆ ಅದು ಪಂಚಾಯತಿದು. ನಾವು ಕೇಳೋದು ಏನು ಅಂತ ಕೇಳಿದ್ರೆ, ಶಾಸಕರಿಗೆ ಸರ್ಗೂರ್ದು 2 ಕಣ್ಣು, 2 ರಸ್ತೆ, ಅವು 2 ಆಗಲೇಬೇಕು ಅನ್ನೋ ಉದ್ದೇಶ ಸಾರ್ವಜನಿಕರ ಪರವಾಗಿ ನಾನು ಶಾಸಕರಿಗೆ ಮನವಿ ಮಾಡ್ತಾಯಿದ್ದೀನಿ. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ಜೊತೆಗೆ ಸರಗೂರಿನ ಸಾರ್ವಜನಿಕರಿಗೆ ಒಂದು ಸಲಹೆಯನ್ನು ನೀಡೋದಾದರೆ ಏನಂತ ನೀಡೋದಕ್ಕೆ ಬಯಸ್ತೀರಾ? ಸಲಹೆ ಅಂದರೆ ಸರ್ಗೂರಿನಲ್ಲಿ ಅವರೇ ಹೇಳಬೇಕು. ಯಾಕಂದರೆ ಹೇಳ್ತಾರೆ ಸರ್ ಎಲ್ಲನೂ, ಒಂದು ವಾರ್ಡ್ಗೆ ಸೀಮಿತವಾಗಿಲ್ಲ, ಎಲ್ಲ ವಾರ್ಡ್ನಲ್ಲೂ ನೋಡಿ ಇಂಥದ್ದು ಆಗಬೇಕು, ಇಂಥದ್ದು ಮುಟ್ಬೇಕು ಅಂತ ಪ್ರತಿಯೊಂದು ಹೇಳ್ತಾರೆ ಸರ್. ಆ ವಿಚಾರ ಇಟ್ಕೊಂಡಿದ್ದಾನೆ ನಾವು ಪಂಚಾಯತಿಲಿ ನಮ್ಮ ಕೈಲಾದದ್ದು ಏನದ ಅದನ್ನು ನಾವು ಶಾಸಕರಿಗೂ ಮತ್ತು ಮುಖ್ಯಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ ಹೇಳಿರ್ತೀವಿ. ಅದನ್ನು ಸರ್ಕಾರ ಏನಾದರೂ ಅನುದಾನ ಕೊಟ್ಟರೆ ಅದನ್ನು ಮಾಡಿಸೋಂಥ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ಇಂದು ನಾವು ಸರಗೂರು ಪಟ್ಟಣದ 5ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ನೂರಾಳಸ್ವಾಮಿರವರಿಂದ 5ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು.
ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.